ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಮಂತ್ರಪುರುಷ, ಸ್ತ್ರೀ ಕುಲೋದ್ಧಾರಕ, ಮಹಾಮಾನವತಾವಾದಿ, ಕ್ರಾಂತಿಯೋಗಿ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲಾ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ ಈ ಸಾಯಂಕಾಲದ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ನಾವೆಲ್ಲರೂ ವೀರವಿರಾಗಿಣಿ ಜಗನ್ಮಾತೆ ಅಕ್ಕ ಮಹಾದೇವಿಯವರ ಜೀವನ ಚರಿತ್ರೆಯನ್ನು ಪೂಜ್ಯ ಮಾತಾಜಿಯವರು ಬರೆದಿರ್ತಕ್ಕಂಥ ತರಂಗಿಣಿ ಕಾದಂಬರಿಯನ್ನು ಆಧರಿಸಿ ನೋಡ್ತಾ ಇದ್ದೀವಿ. ಭಾಗ 3ರಲ್ಲಿ ಅಧ್ಯಾಯ 15 ದೇವವಿರಹಿಣಿ ಅಧ್ಯಾಯವನ್ನ ನಿನ್ನೆ ಪ್ರಾರಂಭ ಮಾಡಿದ್ವಿ. ನಿನ್ನೆ ಮಹಾದೇವಿ ಅಕ್ಕ ಮಹಡಿ ಮೇಲೆ ತನ್ನ ಕೋಣೆಯಲ್ಲಿ ಪೂಜೆಯಲ್ಲಿ ನಿರತಳಾಗಿದ್ಲು. ಲಿಂಗಮ್ಮ ಶೈಲಜೆಯನ್ನ ಕರೆಸಿದ್ಲು. ಮಗಳ ಮನಸ್ಸನ್ನು ತಿಳಿದುಕೊಳ್ಳಿಕ್ಕೆ ಏನ್ ನಡೀತಿದೆ ಅವಳ ಮನಸ್ಸಲ್ಲಿ, ಯಾವಾಗ್ಲೂ ಪೂಜೆ ಧ್ಯಾನ ಯಾವುದ್ರಲ್ಲೂ ಆಸಕ್ತಿ ಇರ್ಲಿಲ್ವಲ್ಲ. ಹಾಗಾಗಿ ಮಗಳಿಗೆ ಏನಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಅವಳ ಆತ್ಮೀಯ ಗೆಳತಿ ಶೈಲಜೆಯನ್ನ ಕರೆಸಿದ್ರು. ಶೈಲಜಾ ಸದ್ದು ಮಾಡದಿರ ಹೋಗಿ ಮಹಡಿ ಮೇಲೆಗೆ ಮಹಾದೇವಿ ಅಕ್ಕನ ಪೂಜಾ ಕೋಣೆಯಲ್ಲಿ ಹಿಂದೆ ನಿಂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಮಹಾದೇವಿ ಅಕ್ಕ ಹಾಡ್ತಾ ಇದ್ಲು. ಗೋಡೆಗೆ ಬರ್ಕೊಂಡು ಕೂತ್ಕೊಂಡು ಒಂದು ಹಾಡನ್ನ ಹಾಡ್ತಾ ಇದ್ಲು. ಅದು ಹಾಡು ನಾವು ನಿನ್ನೆ ನೋಡಿದ್ವಿ. ಯಾವುದು ವಚನ, ಬಸವಣ್ಣನವ್ರದ್ದು ಒಂದು ವಚನ. ಅರಿಶಿನವನೇ ಮಿಂದು ಹೊಂದೊಡಿಗೆಯನೆ ತೊಟ್ಟು ಪುರುಷನ ಒಲವಿಲ್ಲದ ಲಲನೆಯಂತಾಗಿರ್ದೆನಯ್ಯ, ವಿಭೂತಿಯನೇ ಹೂಸಿ ರುದ್ರಾಕ್ಷಿಯನೇ ಕಟ್ಟಿ ಶಿವ ನಿಮ್ಮ ಒಲವಿಲ್ಲದಂತೆ ಆಗಿರ್ದೆನಯ್ಯ, ಕೆಟ್ಟು ಬಾಳುವರಿಲ್ಲ ಎಮ್ಮವರ ಕುಲದಲ್ಲಿ ನೀನೊಲಿದಂತೆ ಸಲಹಯ್ಯ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಅಪ್ಪ ಬಸವಣ್ಣನವರು ನಮಗೆ ಹೇಳೋದು ಎರಡು ರೀತಿಯ ಭಕ್ತಿಯನ್ನ, ಎರಡು ರೀತಿಯ ಪ್ರೀತಿಯನ್ನ. ಲೌಕಿಕ ಸಂಸಾರದಲ್ಲಿ ಗಂಡ ಹೆಂಡತಿಯ ನಡುವಿನ ಪ್ರೀತಿ ಭಕ್ತಿ, ಹಾಗೆ ಎಲ್ಲರಿಗೂ ದೇವರ ಮೇಲೆ ಪರಮಾತ್ಮನ ಮೇಲೆ ಇರ್ತಕ್ಕಂಥ ಭಕ್ತಿ, ಅದರ ಬಗ್ಗೆ ಈ ವಚನದಲ್ಲಿ ಅವರು ಹೇಳ್ತಾರೆ. ಅಂದ್ರೆ ಬಸವಣ್ಣನವರು ಕೂಡ ಆ ಪರಮಾತ್ಮನ ಒಂದು ಸಾನ್ನಿಧ್ಯಕ್ಕಾಗಿ ಸಾಮೀಪ್ಯಕ್ಕಾಗಿ ಹಂಬಲಿಸ್ತಾ ಇದ್ರು. ಯಾವ ರೀತಿ? ಈಗ ಸಂಸಾರದಲ್ಲಿ ಹೇಗೆ ಅಂದ್ರೆ ಗಂಡ ಹೆಂಡತಿ ನಡುವೆ ಹೆಂಡತಿ ಏನ್ ಮಾಡ್ತಾಳೆ? ಗಂಡನ ಒಲಿಸ್ಕೊಳ್ಳೋಕೆ ಗಂಡ ಇನ್ನೇನು ಕೆಲಸದಿಂದ ಹೊರಗಡೆಯಿಂದ ಬರ್ತಿರ್ತಾನೆ, ಚೆನ್ನಾಗಿ ರೆಡಿಯಾಗಿ ಗಂಡನ ಬರುವಿಗಾಗಿ ಕಾಯ್ತಾ ಇರ್ತಾಳೆ, ಗಂಡನ ಪ್ರೀತಿಗಾಗಿ. ಅದು ಲೌಕಿಕದಲ್ಲಿ ಇರ್ತಕ್ಕಂಥ ಪ್ರೀತಿ ಭಕ್ತಿ. ಅದೇ ರೀತಿ ಬಸವಣ್ಣನವರು ಕೂಡ ಹೇಗೆ ಹೆಂಡತಿ ಗಂಡನಿಗೋಸ್ಕರ ಒಳ್ಳೆಯ ಉಡುಗೆ ತೊಡುಗೆಗಳನ್ನು ತೊಟ್ಟು ಶೃಂಗಾರ ಮಾಡ್ಕೊಂಡು ಹೇಗೆ ಕಾಯ್ತಾ ಇರ್ತಾಳೆ, ಹಾಗೆ ಭಕ್ತನಾದಂಥವ್ರು ಬಸವಣ್ಣನವರು ಕೂಡ ಪರಮಾತ್ಮನ ಒಂದು ಸಾಮೀಪ್ಯಕ್ಕಾಗಿ ಅವರು ಕೂಡ ಹಂಬಲಿಸಿ ಕಾಯ್ತಾ ಇದ್ರು. ಹೇಗಪ್ಪ ಕೊನೆಗೆ ಅಂದ್ರೆ, ನೀನೇ ಸರ್ವಸ್ವ ನನಗೆ, ನೀನಿಲ್ದೆ ಬೇರೆ ಏನೂ ಇಲ್ಲ, ನೀನು ಹೆಂಗೆ ನನಗೆ ಸಲಹತಿಯ ಸಲಹು, ನಾನು ನಿನ್ನನ್ನೇ ಸಂಪೂರ್ಣವಾಗಿ ನಂಬಿದ್ದೀನಿ, ಶರಣಾಗತಿ ಹೊಂದ್ಬಿಟ್ಟಿದ್ದೀನಿ ನಾನು ನಿನ್ನಲ್ಲಿ ಅನ್ನೋ ತರ ಬಸವಣ್ಣನವರು ಕಾಯ್ತಾ ಇದ್ರು. ಈ ಒಂದು ಹಾಡನ್ನ ಗುಣಗುಣಿಸ್ತಾ ಇದ್ರು ಯಾರು? ಮಹಾದೇವಿ ಅಕ್ಕ. ಅವರು ಕೂಡ ಚನ್ನಮಲ್ಲಿಕಾರ್ಜುನನ ಒಲುಮೆಗಾಗಿ ಹಂಬಲಿಸ್ತಾ ಇದ್ರು. ಅವರ ಒಂದು ವಿರಹದಲ್ಲಿ ಶರಣಸತಿ ಲಿಂಗಪತಿ ಭಾವ ಏನ್ ಬರುತ್ತಲ್ಲ ಬಸವಾದಿ ಶರಣರಲ್ಲಿ, ಬಸವ ತತ್ವದಲ್ಲಿ, ಅಂದ್ರೆ ಆ ಪರಮಾತ್ಮನನ್ನೇ ತನ್ನ ಪತಿಯನ್ನಾಗಿ ಸ್ವೀಕರಿಸಿ ಅವನ ಬರುವಿಗಾಗಿ ಅವನು ಯಾವಾಗ ನನಗೆ ಒಲಿತಾನೋ ಏನೋ ಅಂತ ಒಂದು ವಿರಹದಲ್ಲಿ ಮಹಾದೇವಿ ಅಕ್ಕ ಹಾಡ್ತಾ ಇದ್ರು. ಹಾಡ್ತಾ ಅವ್ರ ಕಣ್ಣಲ್ಲಿ ನೀರು ಹಂಗೆ ಹೋಗ್ತಾ ಇದೆ. ಅದನ್ನ ಶೈಲಜಾ ಗಮನಿಸ್ತಾ ಇದ್ದಾಳೆ. ಯಾಕೆ ಮಹಾದೇವಿ ಅಳ್ತಾ ಇದ್ದಾಳಲ್ಲ? ಮತ್ತೆ ಸುಮ್ಮನೆ ಆದ್ಲು, ಮತ್ತೆ ಧ್ಯಾನದಲ್ಲಿ ಮುಳುಗ್ಬಿಟ್ಲು. ಸರಿ, ಸುಮ್ಮನೆ ಆದಾಗ ಹಿಂದಿಂದ ಬಂದು ಶೈಲಜಾ ಗೆಳತಿಯನ್ನ ನೋಡಿ ತುಂಬಾ ಸಂತೋಷದಿಂದ ಮೆಲ್ಲಗೆ ಬಂದು, ಅವಾಗ ಮಾತಾಜಿಯವ್ರು ಬರೀತಾರೆ, ಮಹಾದೇವಿ ಅಕ್ಕ ಹೇಗ್ ಕಾಣಿಸ್ತಿದ್ಲು ಆ ಬೆಳದಿಂಗಳಲ್ಲಿ ಅಂದ್ರೆ, ಆ ಬೆಳದಿಂಗಳ
ಏನು ಬೆಳಕಿರುತ್ತಲ್ಲ, ಆ ಬೆಳಕನ್ನೇ ಮುದ್ದೆ ಮಾಡಿ ಕೂರಿಸ್ಬಿಟ್ಟಿದ್ದಾನೆ ಏನೋ ಪರಮಾತ್ಮ ಅಂತ ಶೈಲಜಾ ಮನಸ್ಸಿನಲ್ಲೇ ಅನ್ಕೊಳ್ತಾಳೆ. ಅಷ್ಟು ಸುಂದರವಾಗಿ, ಅಷ್ಟು ಚಲುವೆ ಮಹಾದೇವಿ ಅಕ್ಕ. ಅವಳಿಗೆ ಅಷ್ಟು ಸಂತೋಷ ಆಗುತ್ತೆ ಮಹಾದೇವಿ ಅಕ್ಕನ ನೋಡಿದ್ರೆ. ತುಂಬಾ ಪ್ರೀತಿಯ ಗೆಳತಿ ನಿಧಾನಕ್ಕೆ ಬಂದು ಹಿಂದಿಂದ ಬಂದು ಮಹಾದೇವಿ ಅಕ್ಕನ ಕಣ್ಣನ್ನ ಮುಚ್ಚಿ ಮೃದುವಾಗಿ ಅವಳ ಕೆನ್ನೆಗೆ, ಮಹಾದೇವಿ ಅಕ್ಕನವರ ಕೆನ್ನೆಗೆ ಮೃದುವಾಗಿ ಒಂದು ಮುತ್ತನ್ನು ಕೊಡ್ತಾರೆ. ಅವಾಗ ಬಹಿರ್ ಪ್ರಪಂಚಕ್ಕೆ ಬಂದು ಗೊತ್ತಾಗತ್ತೆ ಶೈಲಜನೆ ಬಂದಿರ್ಬೇಕು ಅಂತ. ಶೈಲಜನ ಅಂತ ಕಣ್ ತೆರಿತಾರೆ ಮಹಾದೇವಿ ಅಕ್ಕ. ಹೌದು, ಅವ ಕಣ್ ಮುಚ್ಚಿದಾಗ ಕಣ್ಣೀರ್ ಬರ್ತಾ ಇರುತ್ತಲ್ಲ, ಮಹಾದೇವಿ ಅಕ್ಕನಿಗೇನು ಕಣ್ಣೀರ್ ಹಂಗೆ ಹೋಗ್ತಾ ಇರುತ್ತೆ. ಆ ಪರಮಾತ್ಮ ಯಾವಾಗ ನನಗೆ ಒಲಿತಾನೆ, ಯಾಕೆ ನನಗೆ ಇಷ್ಟು ಕಾಡಿಸ್ತಾ ಇದ್ದಾನೆ ಅಂತ ದುಃಖದಲ್ಲಿ ಕಣ್ಣೀರ್ ಹೋಗ್ತಾ ಇರುತ್ತೆ. ಶೈಲಜಾ ಮಹಾದೇವಿ ಅಕ್ಕನ ಕಣ್ ಮುಚ್ಚಿದಾಗ ಅವಳ ಕೈ ತೇವಾಗುತ್ತೆ. ನೋಡಿರ್ತಾರೆ ಅಳೋದನ್ನ, ಆದ್ರೂ ಕೂಡ ನೋಡದೆ ಇರೋ ತರ ನಟಿಸಿ, ಮಹಾದೇವಿ ಯಾಕೆ ಅಳ್ತಾ ಇದೀಯಾ, ಏನಾಗಿದೆ ನಿನಗೆ, ಅವ್ವ ಏನಾದ್ರು ಬೈದ್ಲಾ ಅಂತ ಕೇಳ್ತಾರೆ. ಛೇ, ಅವ್ವ ಬೈದಿದ್ದಕ್ಕೆ ಯಾರಾದ್ರೂ ಅಳ್ತಾರೇನೆ, ಮತ್ತೆ ಯಾಕೆ ನಿನಗೆ ಇಷ್ಟೊಂದು ದುಃಖ, ನಿನಗೇನ್ ಕಡಿಮೆ ಆಗಿದೆ ಅಂತ ಕೇಳಿದಾಗ, ನಾನು ಆ ಭಗವಂತನ ಒಂದು ಸಾಮೀಪ್ಯಕ್ಕೆ ಅಳ್ತಾ ಇದ್ದೀನಿ. ಆ ಭಗವಂತ ಎಷ್ಟು ಕಾಡಿಸ್ತಾ ಇದ್ದಾನೆ ಅಂದ್ರೆ ನನಗೆ ಅವನ್ ಬಿಟ್ಟು ಇರಕ್ ಆಗ್ತಿಲ್ಲ. ಇಲ್ಲೇ ಇದ್ದಾನೆ, ನಾನು ಸುತ್ತ ಹೊಡಿತಾ ಇದ್ದಾನೆ, ಆದ್ರೂ ಕೂಡ ನನ್ನ ಕೈಗೆ ಸಿಗ್ತಾ ಇಲ್ಲ. ನನ್ನ ಒಂದು ಇರುವಿಕೆ, ಅವನ ಇರುವು ನನಗೆ ಗೊತ್ತಾಗ್ತಾ ಇಲ್ಲ. ಎಷ್ಟು ಕಾಡಿಸ್ತಾ ಇದ್ದಾನೆ ಅಂದ್ರೆ ಅವಾಗೊಂದು ವಚನ ಹೇಳ್ತಾರೆ ಮಹಾದೇವಿ ಅಕ್ಕನವರು. ಒಮ್ಮೆ ಕಾಮನ ಕಾಲ ಹಿಡಿವೆ, ಮತ್ತೊಮ್ಮೆ ಚಂದ್ರಮಂಗೆ ಸೆರಗೊಡ್ಡಿ ಬೇಡುವೆ, ಸುಡಲಿ ವಿರಹವ ನಾನಾರಿಗೆ ಧೃತಿಗೆಡುವೆ, ಚನ್ನಮಲ್ಲಿಕಾರ್ಜುನನ ಕಾರಣ ಎಲ್ಲರಿಗೆ ಹಂಗುಗಿತ್ತಿಯಾದನವ್ವ ಅಂತ ಹೇಳ್ತಾ ಮತ್ತೆ ಕಣ್ಣೀರ್ ಹಾಕ್ತಾರೆ ಮಹಾದೇವಿ ಅಕ್ಕ. ಅಷ್ಟು ಪರಮಾತ್ಮನ ಒಂದು ಸಾನ್ನಿಧ್ಯಕ್ಕಾಗಿ ಹಂಬಲಿಸ್ತಾ ಇರ್ತಾರೆ. ಅವಾಗ ಹೇಳ್ತಾರೆ, ಮನಸ್ಸು, ಯಾರಿಗೆ, ಶೈಲಜೆಗೆ ಹೇಳ್ತಿದ್ದಾರೆ, ಮನಸ್ಸು ಕಳವಳದ ಸುಳಿಯಲ್ಲಿ ಸಿಕ್ಕಿ ನನ್ನನ್ನ ಜರ್ಜರಿತಳನ್ನಾಗಿ ಮಾಡ್ತಾ ಇದೆ ಶೈಲಜಾ. ತಂಪಾಗಿ ಬೀಸುವ ಮಂದ ಏನು ಗಾಳಿ ಬೀಸ್ತಾ ಇರುತ್ತಲ್ಲ, ಅದು ಕೂಡ ನನ್ನನ್ನ ಉರಿಯುವ ಬೆಂಕಿಯಂತೆ ಸುಡ್ತಾ ಇದೆ. ಈ ಚಂದಿನ ಕಿರಣಗಳು ನನ್ನನ್ನು ತಂಪಾಗಿರಿಸುವ ಬದಲು ಹೇಗೆ ಬೆಂಕಿ ಉರಿತಾ ಇರುತ್ತಲ್ಲ ಹಾಗೆ ನನಗೆ ದಹಿಸ್ತಾ ಇದ್ದಾವು. ಈ ತಂಪಾದ ರಾತ್ರಿಯ ಬೆಳದಿಂಗಳು ಕೂಡ ನನ್ನನ್ನ ಪಂಚಾಗ್ನಿಯ ಮಧ್ಯೆ ಇರಿಸಿ ಆವಿಗೆಯೊಳಗೆ ಸಿಕ್ಕಿಬಿದ್ದ ಮಡಿಕೆ ಅಂತ ನಾನು ಆಗ್ಬಿಟ್ಟಿದ್ದೀನಿ. ಈ ಒಂದು ಜಾತ್ರೆಯಲ್ಲಿ ಎಲ್ಲ ಒಂದು ಲಾಭವನ್ನ ನಾನೇ ಪಡ್ಕೋಬೇಕು, ಎಲ್ಲನೂ ಗುತ್ತಿಗೆ ಕೊಟ್ಟು ನಾನೇ ಪಡ್ಕೋಬೇಕು ಅಂತ ಒಂದು ಉದ್ದೇಶದಿಂದ ಹಗಲಿರುಳು ಊಟ ನಿದ್ರೆ ಬಿಟ್ಟು ಕಾಯ್ತಾ ಇರ್ತಾನಲ್ಲ ಆ ಒಂದು ವ್ಯಾಪಾರ ಮಾಡುವ ವ್ಯಾಪಾರಸ್ಥ, ಅವನಂತೆ ಆಗಿದೆ ನನ್ನ ಪರಿಸ್ಥಿತಿ ಅಂತ ಹೇಳ್ತಾ ಗೆಳತಿ ಮುಂದೆ ತನ್ನ ಒಂದು ಅಳಲನ್ನ ಹೇಳ್ಕೊಳ್ತಾರೆ. ಆಗ, ನೋಡು ಶೈಲಜಾ, ಎಲ್ಲರೂ ನನ್ನನ್ನು ಹಂಗ್ಸೋರೇ ಆಗಿದ್ದಾರೆ ನೋಡು. ಆ ಚಂದ್ರಮ ಕೂಡ ಅಪಹಾಸ್ಯದ ನಗೆನಕ್ಕೂ ನನ್ನ ಕಡೆ ಅಳಲಿಸಿ ಉರಿಯೋ ಬೆಂಕಿಯಲ್ಲಿ ತುಪ್ಪ ಸುರಿದ ಹಾಗೆ ಮಾಡ್ತಾ ಇದ್ದಾನೆ. ಈ ಮಂದ ಮಾರುತ ಬೆಂದವಳ ಮೇಲೆ ಕೆಂಡವನ್ನ ಸುರಿತಾ ಇದೆ. ನನ್ನ ಮನದ ಅಳಲನ್ನು ನಾನು ಯಾರ ಮುಂದೆ ಹೇಳ್ಕೋಬೇಕು ಶೈಲಜಾ, ನನ್ನ ಅಂತರಂಗದ ವಿರಹವನ್ನ ಯಾರ ಮುಂದೆ ಹೇಳ್ಕೊಳ್ಳಿ ಅಂತ ದುಃಖಿಸ್ತಾರೆ. ಅವಾಗ ಶೈಲಜಾಗ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ. ವಿರಹ ಅಂತಾಳಲ್ಲ, ಆದ್ರೆ ಈ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಆ ವಿರಹ ಯಾವುದ್ರ ಮೇಲಿನ ವಿರಹ ಅಂತ ಶೈಲಜಾಗೆ ಹೊಳೆಯೋದಿಲ್ರಿ. ಅವಳು ತಿಳ್ಕೊಂಡ್ಬಿಡ್ತಾಳೆ ಮಹಾದೇವಿ ಅಕ್ಕನಿಗೆ ಯಾರ್ದ ಮೇಲೆ ಪ್ರೇಮ ಆಗಿದೆ. ಶೈಲಜಾ ತಿಳ್ಕೊಂಡ ಹಾಗೆ ಮಹಾದೇವಿ ಅಕ್ಕನವರು ಯಾವಾಗ್ಲೂ, ಯಾಕಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಜೊತೆಯಾಗಿ ಬೆಳೆದವರು, ಜೊತೆಯಾಗಿ ಓದ್ದವರು. ಮಹಾದೇವಿ ಅಕ್ಕನ ಸ್ವಭಾವ ಶೈಲಜಾಗ್ ತುಂಬಾ ಚೆನ್ನಾಗಿ ಗೊತ್ತು. ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ಆಟ ಆಡೋಲಿಕ್ಕೆ ಕರೆದ್ರು ಕೂಡ ಅವ್ರು ಯಾವಾಗ್ಲೂ
ದೇವರ ಆಟನೇ ಆಡ್ದವರು ಹೊರತು ಅಪ್ಪ ಅಮ್ಮನ ಆಟ, ಗಂಡ ಹೆಂಡತಿ ಆಟ ಆಡ್ಲಿಕ್ಕೆ ಯಾವಾಗ್ಲೂ ಮುಂದೆ ಹೋದವರು ಅಲ್ಲ ಮಹಾದೇವಿ ಅಕ್ಕ. ಅಂತಹ ಮಹಾದೇವಿ ಯಾವಾಗ್ಲೂ ವೈರಾಗ್ಯ, ವಿರಕ್ತಿಯ ಬಗ್ಗೆ ಆದರ್ಶದ ಮಾತುಗಳನ್ನ ಆಡ್ತಕ್ಕಂಥ ಮಹಾದೇವಿ ಏನಿದೆ ಇವತ್ತು ಒಬ್ಬ ಹುಡುಗನ ಮೇಲೆ ವಿರಹದ ಬಗ್ಗೆ ಮಾತನಾಡ್ತಾ ಇದ್ದಾಳಲ್ಲ, ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ಆ ಸೂರ್ಯ ಹುಟ್ಟುವ ದಿಕ್ಕನ್ನ ಬದಲಾಯಿಸ್ಬಿಟ್ಟಿದ್ದಾನೇನೋ ಅಂತ ಆಶ್ಚರ್ಯ ಪಡ್ತಾಳೆ ಶೈಲಜಾ. ಹಾಗೆ ಮುಂದೆ ಹೇಳ್ತಾರೆ ಮಹಾದೇವಿ ಅಕ್ಕ. ಅವಾಗ ಮತ್ತೆ ಶೈಲಜಾ ಕೇಳ್ತಾಳೆ, ಏನಿದು ಮಹಾದೇವಿ, ಇದು ಈ ವಿಷಯ ಮತ್ತೆ ದೊಡ್ಡಮ್ಮನಿಗೆ ನೀ ಹೇಳಿಲ್ವಾ? ಅಂದ್ರೆ ಲಿಂಗಮ್ಮನಿಗೆ ದೊಡ್ಡಮ್ಮ ಅಂತ ಕರಿತಿರ್ತಾಳೆ ಶೈಲಜಾ. ದೊಡ್ಡಮ್ಮನಿಗೆ ಹೇಗೆ ಹೇಳಿ, ದೊಡ್ಡಮ್ಮನಿಗೆ ಇದು ಅರ್ಥ ಆಗಲ್ಲ, ನಾನು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಶಕ್ತಿ ದೊಡ್ಡಮ್ಮನಲ್ಲಿ ಇಲ್ಲ ಅಂತ ಹೇಳಿದಾಗ ಶೈಲಜಾಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಇವಳು ಹೀಗೆ ಹೇಳ್ತಿದ್ದಾಳೆ? ಅವಾಗ ಯೋಚನೆ ಆಗುತ್ತೆ, ತನ್ನಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ ಶೈಲಜಾ. ಯಾರಿರಬಹುದು ಶೈಲಜಾಗೆ? ಅಂದ್ರೆ ಒಂದು 15-20 ದಿನದಿಂದ ಶೈಲಜಾ ಅವ್ರ ಮನೆಗೆ ಬಂದಿರಲ್ಲ. ಯಾಕಂದ್ರೆ ಅವಳಿಗೂ ಗಂಡಿನ ಕಡೆಯವರು ನೋಡ್ಲಿಕ್ಕೆಲ್ಲ ಬರ್ತಿರ್ತಾರೆ. ಆ ಒಂದು ಗಡಿಬಿಡಿಯಲ್ಲಿ ಏನು ಮಹಾದೇವಿ ಅಕ್ಕನ ಕಡೆ ಬರ್ಲಿಕ್ಕೆ ಸಾಧ್ಯ ಆಗಿರಲ್ಲ. ಸೊ ಆ ಒಂದು ಸಮಯದಲ್ಲಿ ಏನಾದ್ರೂ ಮಹಾದೇವಿಗೆ ಯಾರ್ದಾದ್ರೂ ಮೇಲೆ ಪ್ರೇಮ ಆಗಿರಬಹುದು, ಮನಸ್ಸು ಮಾಡಿರ್ಬಹುದು ಅವಳು. ಯಾಕಂದ್ರೆ ಮನಸ್ಸು ಯಾವಾಗ್ಲೂ ಒಂದೇ ತರ ಇರಲ್ಲ. ಮೇಲಾಗಿ ಅವಳು ಕೂಡ ನಮ್ಮ ಹಾಗೆ ಒಂದು ಹೆಣ್ಣು, ಯಾರ್ದಾದ್ರೂ ಮೇಲೆ ಪ್ರೇಮ ಆಗಿರಬಹುದು. ಅಲ್ಲದೆ ಮೊದಲನೇ ನೋಟದಲ್ಲೇ ಪ್ರೇಮ ಅಂಕುರ ಆಗಿರಬಹುದು. ಅದಕ್ಕೆ ಇಷ್ಟು ಅತಿರೇಕ ಆಗಿದೆ, ಅದಕ್ಕೆ ಇವಳು ಇಷ್ಟು ದುಃಖ ಪಡ್ತಾ ಇದ್ದಾಳೆ ಮಹಾದೇವಿ ಅಂತ ತನ್ನಲ್ಲೇ ಯೋಚನೆ ಮಾಡಿ ಯಾರಿರ್ಬಹುದು ಅಂತ ಉಡುತಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಗಂಡು ಹುಡುಗರನ್ನ ನೆನ್ಪು ಮಾಡ್ಕೊಳ್ತಾಳೆ. ಯಾರು? ಶೈಲಜಾ. ಆ ಹುಡುಗನ ಮೇಲೆ ಏನಾದ್ರೂ ಆಗಿರ್ಬೋದಾ, ಈ ಹುಡುಗನ ಮೇಲೆ ಏನಾದ್ರೂ ಆಗಿರ್ಬಹುದಾ? ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಂಕರ ಶೆಟ್ಟಿಯವರ ಮಗ ರಾಜಶೇಖರ್ ಅಂತ ಇರ್ತಾನೆ. ರಾಜಶೇಖರ ಯಾವಾಗ್ಲೂ ಮಹಾದೇವಿಯನ್ನ ಕಂಡ್ರೆ ತುಂಬಾ ಒಂದು ಗೌರವ, ಪ್ರೀತಿ, ಅಭಿಮಾನ. ಆದ್ರೆ ರಾಜಶೇಖರನಿಗೆ ಮಹಾದೇವಿ ಅಕ್ಕನ ಮೇಲೆ ಪ್ರೇಮ ಇರಬಹುದೇನೋ, ಆದ್ರೆ ಇದ್ದದ್ದು ಅವನು ಯಾವತ್ತೂ ಒಂದಿನನು ಮಹಾದೇವಿ ಅಕ್ಕನ ಮುಂದೆ ಹೇಳ್ಕೊಂಡಿರೋದಿಲ್ಲ, ಹೇಳ್ಕೊಳ್ಳುವಂತಹ ಅದನ್ನ ತೋರಿಸೋ ಒಂದು ಪ್ರಯತ್ನನೂ ಕೂಡ ಮಾಡಿರೋದಿಲ್ಲ. ಈ ವಿಷಯ ಮಹಾದೇವಿ ಅಕ್ಕನಿಗೆ ಗೊತ್ತಿರೋದಿಲ್ಲ. ಯಾವಾಗ್ಲೂ ಎಲ್ಲಾದ್ರೂ ಶಾಲೆಗೆ ಹೋಗೋದಿರಬಹುದು, ದೇವಸ್ಥಾನಕ್ಕೆ ಹೋದಾಗಿರಬಹುದು, ಎಲ್ಲಿ ಮಹಾದೇವಿ ಅಕ್ಕ ಇದ್ರೆ ಅಲ್ಲಿ ರಾಜಶೇಖರ ಇದ್ದೇ ಇರ್ತಿದ್ದ. ಅವಳನ್ನ ಒಂದು ಕದ್ದು ನೋಡೋ ಒಂದು ಅಭ್ಯಾಸ, ಅವಳ ಮೇಲೆ ತುಂಬಾ ಗೌರವ ಇಟ್ಕೊಂಡಂತಹ ರಾಜಶೇಖರ ಇದನ್ನೆಲ್ಲ ಗಮನಿಸಿರ್ತಾಳೆ. ಯಾರು? ಶೈಲಜಾ. ಆದ್ರೆ ಮಹಾದೇವಿ ಅಕ್ಕನಿಗೆ ಈ ವಿಷಯ ಗೊತ್ತಿರೋದಿಲ್ಲ. ಸುಮ್ನೆ ಅವಳು ಊಹೆ ಮಾಡ್ತಾಳೆ, ರಾಜಶೇಖರನ್ ಮೇಲೇನಾದ್ರೂ ಮಹಾದೇವಿಗೆ ಪ್ರೇಮಾಂಕುರ ಆಗಿರಬಹುದೇನೋ, ಇದನ್ನ ಹೇಗ್ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಕೇಳ್ತಾಳೆ ಶೈಲಜಾ. ಸುಮ್ನೆ ಅಂದ್ರೆ ರಾಜಶೇಖರನ್ ಬಗ್ಗೆ ಮಹಾದೇವಿಗೆ ಏನ್ ಅಭಿಪ್ರಾಯ ಇದೆ ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನದಲ್ಲಿ, ಮಹಾದೇವಿ, ರಾಜಶೇಖರ ಇದನ್ನಲ್ಲ, ಶಂಕರ್ ಶೆಟ್ಟಿ ಅವರ ಮಗ, ಅವನ ಬಗ್ಗೆ ಏನ್ ನಿನಗೆ ಅಭಿಪ್ರಾಯ? ತುಂಬಾ ಚೆನ್ನಾಗಿ ಓದ್ತಾ ಇದ್ನಲ್ವೇನೆ ಅವಾಗ ಅಂತ ಹೇಳ್ತಾಳೆ. ಅದನ್ನ ಹೇಳ್ತಾ ಮಹಾದೇವಿ ಅಕ್ಕನ ಮುಖನೇ ನೋಡ್ತಿರ್ತಾಳೆ ಶೈಲಜಾ. ಏನಾದ್ರೂ ಮುಖದಲ್ಲಿ ಭಾವನೆ ಏನಾದ್ರೂ ಚೇಂಜ್ ಆಗ್ಬೋದೇನೋ ಅಂತ, ಬದಲಾಗ್ಬೋದೇನೋ ಅಂತ. ಆದ್ರೆ ಯಾವುದೇ ಭಾವನೆ, ಯಾಕಂದ್ರೆ ಮಹಾದೇವಿ ಅಕ್ಕ ಯಾವತ್ತೂ ಆ ರೀತಿ ನೋಡ್ದವಳಲ್ಲ, ಆ ಒಂದು ಮಾರ್ಗದಲ್ಲಿ ಇಲ್ವೇ ಇಲ್ಲ ಮಹಾದೇವಿ ಅಕ್ಕ. ಆದ್ರೂ ಕೇಳಿದಾಗ, ಯಾರು ಶೈಲಜಾ? ಅಲ್ಲಿ ನಾನು ಗುರುಗಳ ಹತ್ರ ಪಾಠಕ್ಕೆ ಹೋಗ್ತಿದ್ನಲ್ಲ, ಅಲ್ಲಿ ಬರ್ತಿದ್ನಲ್ಲ ಆ ರಾಜಣ್ಣನ? ಹೌದು ಕಣೆ, ತುಂಬಾ ಚೆನ್ನಾಗಿ ಓದ್ತಾ ಇದ್ನಂತೆ, ವಚನಗಳನ್ನು ಕೂಡ ತುಂಬಾ ಚೆನ್ನಾಗಿ ಬರಿತಾ ಇದ್ನಂತೆ, ಕಂಠಪಾಠ ಮಾಡ್ತಿದ್ನಂತೆ. ಗುರುಗಳು ಯಾವಾಗ್ಲೂ ಹೇಳೋರು ನನಗೆ, ಯಾವಾಗ್ಲೂ ವಚನ ಹೇಳೋದ್ರಲ್ಲಿ ನಾನ್ ಮೊದ್ಲು, ನೆಕ್ಸ್ಟ್ ನನ್ನ ಹಿಂದೆ ಎರಡನೇವನು ರಾಜಣ್ಣ ಅಂತ ಗುರುಗಳು ಹೇಳ್ತಾ ಇದ್ರು. ತುಂಬಾ ಚೆನ್ನಾಗಿ ವಚನ ಹೇಳ್ತಾ ಇದ್ದ ಅಣ್ಣ, ತುಂಬಾ ಚೆನ್ನಾಗಿ ಅಭ್ಯಾಸನು ಮಾಡ್ತಾ ಇದ್ದ ಅಂತ ಹೇಳಿದಾಗ ಅವಾಗ ಶೈಲಜಾಗೆ ಅನ್ಸುತ್ತೆ, ಮಹಾದೇವಿಗೆ ರಾಜಣ್ಣನ ಮೇಲೆ, ರಾಜಶೇಖರನ ಮೇಲೆ ಯಾವುದೇ ರೀತಿಯ ಭಾವನೆ ಇಲ್ಲ. ಅವಳ ಮುಗ್ಧತೆಯನ್ನ ಕಂಡು ತುಂಬಾ ಬೆರಗಾಗ್ತಾಳೆ. ಯಾಕಂದ್ರೆ ಕೇವಲ ಅವನ ಅಧ್ಯಯನದ ರೀತಿ, ಅವನ ಅಭ್ಯಾಸದ ರೀತಿ ಮಾತ್ರ ಹೇಳಿದ್ಲೇ ಹೊರತು ಅವನ ವೈಯಕ್ತಿಕವಾಗಿ ಯಾವುದೇ ರೀತಿಯ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾಗ ಶೈಲಜೆಗೆ ಅವಾಗ ಸಮಾಧಾನ ಆಗುತ್ತೆ.
ಸೊ ರಾಜಶೇಖರ್ ಮೇಲೂ ಇವಳಿಗೆ ಯಾವುದೇ ರೀತಿ ಪ್ರೇಮ ಇಲ್ಲ. ಹಾಗಾದ್ರೆ ಯಾರ ಮೇಲಿರಬಹುದು? ಯಾರ್ದೋ ಮೇಲೆ ಇದೆ. ಹಾಗಾಗಿ ತಂದೆ ತಾಯಿಯ ಹೆದರಿಕೆಯಿಂದ ಹೊರಗಡೆ ಹೋಗಿ ಅವರನ್ನ ಮೀಟ್ ಮಾಡ್ಲಿಕ್ಕೆ, ಭೇಟಿ ಆಗ್ಲಿಕ್ಕೆ ಸಾಧ್ಯ ಆಗದೆ ಇಲ್ಲೋದ್ರಿಂದ ಇಷ್ಟು ದುಃಖಿಸ್ತಾ ಇದ್ದಾಳೆ. ಏನೋ ಹೇಳ್ಬೇಕಾಗಿದೆ ಆ ಹುಡುಗನಿಗೆ, ಅದಕ್ಕೆ ಇಷ್ಟು ದುಃಖ ಪಡ್ತಿದ್ದಾಳೆ ಮಹಾದೇವಿ ಅಂತ ತಿಳ್ಕೊಂಡು ಏನಾದ್ರೂ ಮಾಡಿ ಮಹಾದೇವಿಗೆ ಸಹಾಯ ಮಾಡಬೇಕು. ಈ ಒಂದು ವಿರಹದಿಂದ ಮಹಾದೇವಿ ಅಕ್ಕನನ್ನ ಹೊರಗಡೆ ತರಬೇಕು ಅಂತ ಕೇಳಿದಾಗ ಮಹಾದೇವಿ ಅಕ್ಕ ಯಾರು ಅಂತ ಶೈಲಜಾ ಮಹಾದೇವಿ ಅಕ್ಕನ ಕೇಳ್ತಾರೆ. ಯಾರು ಮಹಾದೇವಿ? ನಿನ್ನ ಏನು ಪ್ರಿಯತಮ, ಆ ಪ್ರಿಯತಮನ ಒಂದು ಕುರುಹನ್ನ ನನಗೆ ಹೇಳು, ಅವರ ಲಕ್ಷಣವನ್ನ ನನಗೆ ಹೇಳು. ನನಗೆ ಸಾಧ್ಯವಾದದ್ದು, ನನ್ನ ಕಡೆಯಿಂದ ಯಾವುದು ಸಾಧ್ಯ ಅದನ್ನ ನಿಂಗೆ ಸಹಾಯ ಮಾಡ್ಲಿಕ್ಕೆ ನಾನು ಸಿದ್ಧಳಿದ್ದೀನಿ. ಈ ಒಂದು ರೂಪದಲ್ಲಿ ಆದರೂ ಕೂಡ ನಾನು ನಿನ್ನ ಗೆಳತಿಯಾಗಿ ನಿನಗೆ ಒಂದು ಸ್ವಲ್ಪ ಸಹಾಯ ಮಾಡಿದ ಸಂತೋಷ ನನಗಾಗುತ್ತೆ. ಹೇಳಮ್ಮ, ಅವ್ರದ್ದು ಲಕ್ಷಣಗಳನ್ನ ಹೇಳು ಅಂತ ಕೇಳಿದಾಗ ಮಹಾದೇವಿ ಅಕ್ಕ ಹೇಳ್ತಾಳೆ. ಒಂದು ವಚನ ಹೇಳ್ತಾರೆ ಅವಾಗ ಅಕ್ಕ. ಹೊಳೆವ ಕೆಂಜಡೆಯ ಮೇಲೆ ಎಳೆವೆಳದಿಂಗಳು ಫಣಿಮಣಿ ಕರ್ಣಕುಂಡಲ ನೋಡವ್ವ, ರುಂಡಮಾಲೆಯ ಕೊರಳವನ ಕಂಡಡೆ ಒಮ್ಮೆ ಬರ ಹೇಳವ್ವ. ಗೋವಿಂದನ ನಯನ ಉಂಗುಟದ ಮೇಲಿಪ್ಪುದು ಚನ್ನಮಲ್ಲಿಕಾರ್ಜುನ ದೇವನ ಕುರುಹವ್ವ. ಈ ವಚನದಲ್ಲಿ ಅವರು ಶಿವನ ಬಗ್ಗೆ, ಅಂದ್ರೆ ತಲೆಯಲ್ಲಿ ಜಡೆ ಇದೆ, ಹಣೆಯಲ್ಲಿ ವಿಭೂತಿ ಇದೆ, ಕೊರಳಲ್ಲಿ ರುದ್ರಾಕ್ಷಿ ಇದೆ ಅಂತ ಹೇಳಿದಾಗ ಶೈಲಜಾಗೆ ದಿಗ್ಭ್ರಮೆ ಆಗ್ಬಿಡುತ್ತೆ. ಸಿಟ್ಟು ಮಾಡಿಕೊಂಡು ಮಹಾದೇವಿಗೆ ಹೇಳ್ತಾಳೆ, ಮಹಾದೇವಿ, ಏನ್ ನೀ ಹೇಳ್ತಿರೋದು? ಯಾರೋ ಒಬ್ಬ ಸನ್ಯಾಸಿನ ನೀನು ಇಷ್ಟಪಟ್ಟಿದೀಯಾ? ಹಣೆ ಮೇಲೆ ವಿಭೂತಿ ಅಂತೀಯ, ಕೊರಳಲ್ಲಿ ರುದ್ರಾಕ್ಷಿ ಅಂತೀಯ. ಅವ್ನು ಯಾವನೋ ಸನ್ಯಾಸಿಗೋಸ್ಕರ ನೀ ಇಷ್ಟೊಂದು ಸಂಕಟ ಪಡ್ತಿದೀಯಾ? ನಿನಗೇನೇ ಆಗಿದೆ? ನಿನಗೆ ಯಾವುದ್ರಲ್ಲಿ ನೀನು ಕಡಿಮೆ ಇದೆಯಾ? ನಿನಗೆ ಬೇಕಾದಂತಹ ವರನನ್ನ ತಂದು ಮದುವೆ ಮಾಡುವಂತ ಶಕ್ತಿ ದೊಡ್ಡಪ್ಪನಿಗಿದೆ, ಅಂದ್ರೆ ಓಂಕಾರ ಶೆಟ್ಟಿಗೆ ದೊಡ್ಡಪ್ಪ ಅಂತ ಹೇಳ್ತಾಳೆ. ನೀನು ಬೇಕು ಅಂದಿದ್ದನ್ನ ಕಾಲಡಿ ತಂದಿಡುವಂತ ದೊಡ್ಡಪ್ಪ ಇದ್ದಾನೆ, ನಿನಗೆ ಯಾಕೆ ಬಂತು ಇಂಥ ದುರ್ಬುದ್ಧಿ? ಯಾರೋ ಬೈರಾಗಿಯನ್ನ, ಸನ್ಯಾಸಿಯನ್ನ ಇಷ್ಟಪಡ್ತಿದೀಯಾ? ಏನಾಗಿದೆ ನಿನಗೆ ಅಂತ ಸಿಟ್ಟು ಮಾಡ್ತಾಳೆ ಶೈಲಾ. ತಾಳು ತಾಳು, ಇನ್ನೂ ಇದೆ, ನಾನು ಹೇಳೋದು ಇನ್ನೂ ಇದೆ. ಆ ಗೋವಿಂದನ ನಯನ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅವನು ಬೇರೆ ಯಾರು ಅಲ್ಲ ಕಣೆ, ಆ ನನ್ನ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನ ಕಣೆ. ನಾನು ಅವನಿಗೆ ಮೀಸಲಾದ ಕುಸುಮ, ನಾನು ಅವನನ್ನೇ ಇಷ್ಟಪಡ್ತಿರೋದು. ಅವನು ನನಗೆ ಕಾಡಿಸ್ತಾ ಇರೋದು. ಇಷ್ಟು ಕಾಡಿಸ್ತಾ ಇದ್ದಾನಂದ್ರೆ ನನ್ನ ಸುತ್ತಮುತ್ತನೇ ಇರ್ತಾನೆ, ನನ್ನ ಪಕ್ಕದಲ್ಲೇ ಇರ್ತಾನೆ, ಆದರೂ ಕೂಡ ನನ್ನನ್ನ ಬಿಗಿದು ಅಪ್ಪಿ ಹಿಡಿಯೋದಿಲ್ಲ, ನನ್ನ ಭಕ್ತಿಗೆ ಒಲಿತಾನೆ ಇಲ್ಲ. ಎಷ್ಟೊಂದು ಕಾಡಿಸ್ತಾ ಇದ್ದಾನೆ ಅಂದ್ರೆ ಮತ್ತೆ ದುಃಖಿಸ್ಕೊಂಡೇ ಹೇಳ್ತಾಳೆ. ಅವಾಗ ಶೈಲಜಾ ಹೇಳ್ತಾಳೆ, ತುಂಬಾ ಆಶ್ಚರ್ಯ ಆಗ್ತದೆ, ಪರಮಾತ್ಮನಿಗೋಸ್ಕರ ಇಷ್ಟೊಂದು ಹಂಬಲ ಇರೋದಕ್ಕೆ ಸಾಧ್ಯ ಹೀಗೂ ಉಂಟಾ ಅಂತ ಆಶ್ಚರ್ಯ ಪಡ್ತಾಳೆ. ಯಾಕಿರ್ಬಾರ್ದು? ಕೇವಲ ಲೌಕಿಕ ಜೀವನದಲ್ಲಿ ಗಂಡ ಹೆಂಡತಿಯರ ಅಷ್ಟೇ ಪ್ರೀತಿನ? ಇದು ಇವಾಗ ನೋಡು ಶೈಲಜಾ, ಜೋರಾಗಿ ಮಳೆ ಬರ್ತಾ ಇರುತ್ತೆ. ಮಳೆಯಿಂದ ಬಂದಂತಹ ನೀರು ಎಲ್ಲೆಲ್ಲೋ ಬೀಳುತ್ತೆ. ಕೊಚ್ಚೆಯಲ್ಲಿ ಬಿದ್ರೆ ಅದು ಕೊಚ್ಚೆ ನೀರು ಅನ್ಸ್ಕೊಳ್ಳುತ್ತೆ. ಅದೇ ನೀರು ಒಂದು ಪಾತ್ರೆಯಲ್ಲಿ ಬಿದ್ರೆ ಅದು ಬಳಸೋಕೆ ಯೋಗ್ಯವಾದ ನೀರಾಗುತ್ತೆ. ಅದೇ ನೀರು ಒಬ್ಬರ ಗುರುಗಳ ಪಾದದ ಮೇಲೆ ಬಿದ್ರೆ ಪಾದೋದಕ ಆಗುತ್ತೆ. ಹಾಗೆ ಶೈಲಜಾ, ಇದು ಲೌಕಿಕರ ಜೀವನದಲ್ಲಿ ಗಂಡ ಹೆಂಡತಿ ಮೇಲೆ ತೋರಿಸಿದ್ರೆ ಅದು ಪ್ರೇಮ ಆಗುತ್ತೆ. ತಾಯಿ ಮಗನ ಮೇಲೆ ಮಗಳ ಮೇಲೆ ತೋರಿಸಿದ್ರೆ ಅದು ವಾತ್ಸಲ್ಯ ಆಗುತ್ತೆ. ಅದೇ ರೀತಿ ಸ್ನೇಹಿತರ ಮೇಲೆ
ತೋರಿಸಿದ್ರೆ, ಗೆಳೆಯ ಗೆಳತಿಯ ಮೇಲೆ ತೋರಿಸಿದ್ರೆ ಅದು ಸ್ನೇಹ ಅನಿಸ್ಕೊಳ್ಳುತ್ತೆ. ಕೊನೆಗೆ ನಾನು ಅಥವಾ ನೀನು ಆ ಪರಮಾತ್ಮನ ಮೇಲೆ ಇಟ್ಟಂತಹ ಪ್ರೇಮ ಅದು ಭಕ್ತಿ ಆಗುತ್ತೆ. ಯಾಕಾಗ್ಬಾರ್ದು? ಅಂತಹ ಭಕ್ತಿ ಕಣಪ್ಪ ನಂದು. ಆ ಚನ್ನಮಲ್ಲಿಕಾರ್ಜುನನಿಗೋಸ್ಕರ ನಾನು ಇಷ್ಟೊಂದು ಹಂಬಲಿಸ್ತಾ ಇರೋದು. ಆ ಚನ್ನಮಲ್ಲಿಕಾರ್ಜುನ ನನಗೆ ಎಷ್ಟೊಂದು ಕಾಡಿಸ್ತಿದ್ದಾನೆ. ನನಗೆ ಚಿಂತೆ ಆಗ್ಬಿಟ್ಟಿದೆ. ಎಲ್ಲಿ ನನಗೆ ಒಲಿತಾನೋ ಒಲಿಯೋದಿಲ್ವೋ, ಎಲ್ಲಿ ನಾನು ಹಾಗೆ ಉಳಿಬೇಕಾಗುತ್ತೋ, ಆ ಪರಮಾತ್ಮನ ಒಲುವೆ ನನಗೆ ಆಗುತ್ತೋ ಇಲ್ವೋ ಅಂತ ನನಗೆ ತುಂಬಾ ದುಃಖ ಆಗ್ತಿದೆ. ಹೇಗಾಗಿದೆ ಅಂದ್ರೆ, ಒಂದು ದೊಡ್ಡ ಕಾಡಿನಲ್ಲಿ ಒಂದು ಪ್ರಾಣಿ, ಸಣ್ಣ ಕರು ತಪ್ಪಿಸ್ಕೊಂಡ್ಬಿಟ್ಟಿದೆ. ತಾಯಿಯಿಂದ ತಪ್ಪಿಸ್ಕೊಂಡಿದೆ ಕರು. ಆ ಕರುವಿಗೆ ಹೇಗೆ ಆಗಿದೆ ಪರಿಸ್ಥಿತಿ ಅಂದ್ರೆ, ಈ ಕಡೆ ಹಸುವಿನ ಚಿಂತೆ, ತುಂಬಾ ಹಸಿವಾಗ್ತಿದೆ, ತಿನ್ನೋದಕ್ಕೆ ಹಾಲು ಕುಡಿಯೋದಕ್ಕೆ ತಾಯಿ ಇಲ್ಲ. ದೊಡ್ಡ ಕಾಡಿನ ಭಯ, ಕಾಡಲ್ಲಿ ಯಾವ್ಯಾವ ಪ್ರಾಣಿಗಳು ಬಂದು ನನಗೆ ಏನ್ ಮಾಡ್ತವೋ ಅಂತ ಭಯ. ಹಾಗೆ ಹೊಲಬುಗೆಟ್ಟ ಪಶುವಿನಂಗೆ ನಾನು ಆಗ್ಬಿಟ್ಟಿದ್ದೀನಿ ಈ ಕಾಡಿನಲ್ಲಿ. ಯಾವಾಗ ನನಗೆ ಚನ್ನಮಲ್ಲಿಕಾರ್ಜುನ ಒಲಿತಾನೋ ಅಂತ ದುಃಖಿಸ್ತಾ ಇರ್ತಾಳೆ. ದುಃಖಿಸಿ ಹೆಂಗೆಂಗೋ ಒಂಥರ ಎಷ್ಟು ಆಳವಾಗಿ ಇರ್ತದ ಅಂದ್ರೆ ಅವ್ರ ದುಃಖ, ಶೈಲಜೆಗೆ ಗಾಬರಿ ಆಗ್ಬಿಡುತ್ತೆ. ಎಲ್ಲಿ ನನ್ನ ಗೆಳತಿ ಹುಚ್ಚಿ ಆಗ್ಬಿಡ್ತಾಳೋ, ಹುಚ್ಚಿಗಿಚ್ಚ ಏನಾದ್ರೂ ಹಿಡಿತೋ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳಿಗೆ ತಮ್ಮ ಬಾಲ್ಯದಲ್ಲಿ ಒಂದು ಘಟನೆ ಆಗಿರುತ್ತೆ. ಶೈಲಜಾರ್ ತಾತ ತೀರ್ಕೊಂಡಿರ್ತಾರೆ. ತಾತ ಏನ್ ಕೆಲಸ ಮಾಡ್ತಿರ್ತಾರೆ ಅಂದ್ರೆ, ಬಡ್ಡಿ ವ್ಯವಹಾರ ಮಾಡ್ತಿರ್ತಾನೆ ಅಜ್ಜ. ಆ ಅಜ್ಜ ತೀರ್ಕೊಂಡಾಗೆ ಮಹಾದೇವಿ ಅವ್ರ ಅಜ್ಜನ ಕಾಲ ಹತ್ರನೇ ಕೂತ್ಕೊಂಡಿರ್ತಾಳೆ. ಆ ಘಟನೆ ಎಲ್ಲ ನೋಡಿರ್ತಾಳಲ್ಲ, ಶೈಲಜಾಗ ಒಂದೇನೋ ಒಂದು ಯೋಚನೆ ಬರುತ್ತೆ. ಆ ಅಜ್ಜ ಹೇಗಂದ್ರೆ, ಬಡ್ಡಿ ವ್ಯವಹಾರ ಮಾಡಿ ಅವ್ರಿಗೆ ಸಾಲ ಕೊಟ್ಟು, ಕೊಡದೇ ಇದ್ದವ್ರಿಗೆ ಅವ್ರ ಹೊಲ ಮನೆಯೆಲ್ಲ ತನ್ನ ವಶಕ್ಕೆ ಪಡ್ಕೊಂಡು ತುಂಬಾ ಟಾರ್ಚರ್ ಕೊಟ್ಟಿರ್ತಾರೆ ಊರಲ್ಲಿ ಜನರಿಗೆಲ್ಲ. ಅಷ್ಟು ದುಡ್ಡಿನ ಭೂತ. ಅಂತಹ ಅಜ್ಜನ ಮಗ ಕಲ್ಲೇಶಪ್ಪ, ಕಲ್ಲೇಶಪ್ಪನ ಮಗಳು ಶೈಲಜಾ. ಆದ್ರೆ ಅಜ್ಜನ ಮಗ ಕಲ್ಲೇಶಪ್ಪ ಇರ್ತಾರಲ್ಲೇ, ಅವರು ಯಾವಾಗ್ಲೂ ಭಕ್ತಿ ಜೀವಿಯಾಗಿರ್ತಾರೆ. ಓಂಕಾರ ಶೆಟ್ಟಿ ಅವ್ರ ತರನೇ ಬಡಬಗ್ಗರಿಗೆ ಸಹಾಯ ಮಾಡೋದು, ತಂದೆಗೆ ಗೊತ್ತಿಲ್ಲದ ತರ, ಯಾರಿಗೂ ಸಹಾಯ ಮಾಡಿದ್ರೆ ಸೇರ್ತಿರಲ್ಲ ಅಜ್ಜ. ಹೀಗೆ ಇದ್ದಾಗ ಭರಮಣ್ಣ ಅಂತ ಒಬ್ಬನ ಏನು ಒಂದು 100 ವರಹಕ್ಕೆ 100 ವರಹ ಸಾಲ ಕೊಟ್ಟಿರ್ತಾನೆ. ಸಾಲ ತೀರ್ಸಕ್ಕಾಗಲ್ಲ ಆ ಮನುಷ್ಯನಿಗೆ. ಅವನ ಹೊಲವನ್ನ ತನ್ನ ವಶಕ್ಕೆ ಪಡ್ಕೊಂಡು ಊರ್ ಬಿಟ್ಟು ಆಚೆ ಹಾಕಿರ್ತಾರೆ. ಅವ್ರ ಗಂಡ ಹೆಂಡತಿ ಊರಿಂದ ಹೊರಗಡೆ ಹೋಗಿ ತುಂಬಾ ಕಷ್ಟಪಟ್ಟು ಕೊನೆಗೆ ಆತ್ಮಹತ್ಯೆನೂ ಕೂಡ ಮಾಡ್ಕೊಂಡಿರ್ತಾರೆ. ಈ ರೀತಿ ಅಜ್ಜ ತುಂಬಾ ನಿಷ್ಠುರವಾದ ಅಜ್ಜ. ಅಂತಹ ಅಜ್ಜನಿಗೆ ಕಾಯಿಲೆಯಾಗಿ ಒಂದಿನ ಸತ್ತು ಹೋಗ್ತಾನೆ. ಸತ್ತು ಹೋಗೋಕ್ಕಿಂತ ಮೊದಲು ಮಾನಸಿಕ ರೋಗಿ ಆಗ್ಬಿಡ್ತಾನ ಅವನು. ಹೇಗಪ್ಪ ಅಂದ್ರೆ, ಮಗನಿಗೆ ಕರೀತಿರ್ತಾನೆ, ಲೋ ಕಲ್ಯ ಹೋಗೋ, ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋ, ಅಲ್ಲಿ ಅಮ್ಮ ಇದ್ದಾನೆ, ನಾನು ಎಳ್ಕೊಂಡು ಹೋಗ್ತಾನೆ ಕಣೋ, ಬಾರೋ ಅಲ್ಲಿಗೆ ಹೋಗ್ಬೇಡೋ ಅಂತ ಹಿಂಗೇನೋ ಬಡ್ಬಡಿಸ್ತಾ ಇರ್ತಾನೆ ಯಾರೋ ಅಜ್ಜ. ಇದನ್ನೆಲ್ಲ ನೆನ್ಸ್ಕೊಂತಾಳೆ ಶೈಲಜಾ. ಅಜ್ಜನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅಜ್ಜನ ಅವ್ಯವಹಾರ ಎಲ್ಲ, ಅಜ್ಜನ ಮೇಲೆ ಅಜ್ಜನ ಸ್ವಭಾವ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಶೈಲಜಾಗೆ. ಅಜ್ಜ ಈ ರೀತಿ ಎಲ್ಲರಿಗೂ ಮೋಸ ಮಾಡಿ ಇನ್ನೇನು ಕೊನೆ ಗಳಿಗೆಯಲ್ಲಿ ಸರಿ ಆಯ್ತು, ಅಜ್ಜನ ಕಿರ್ಚಾಟಕ್ಕೆ ಗುರುಲಿಂಗ ದೇವರನ್ನ ಕರ್ಕೊಂಡ್ ಬಂದು, ಯಾರು ಕಲ್ಲೇಶಪ್ಪ ಗುರುಗಳನ್ನ ಕರ್ಕೊಂಡ್ ಬರ್ತಾರೆ. ಈ ತರ ಮಾಡ್ತಾ ಇದ್ದಾನೆ ನಮ್ಮ ತಂದೆ, ಸ್ವಲ್ಪ ಬನ್ನಿ ಗುರುಗಳೇ ಅಂತ ಕರ್ಕೊಂಡ್ ಬಂದಾಗ ಗುರುಗಳು ಅವನ ಹೇಳ್ದಂತ ಮಾತುಗಳಿಗೆ ವಿಷಾದದ ನಗೆ ನಕ್ಕು, ನೋಡು ಅಜ್ಜ, ಈಗ್ಲಾದ್ರೂ ನೀನು ಪಶ್ಚಾತ್ತಾಪ ಪಡು. ನಿನ್ ಮಗನಿಗೆ ಹೇಳು, ನೀನೇನ್ ಸಾಲಕ್ಕೆ ತಗೊಂಡಿದ್ಯಲ್ಲ ದುಡ್ಡು, ಹೊಲ ಮನೆ ಎಲ್ಲಾನು ಬಡವ್ರದು, ಅವ್ರಿಗೆಲ್ಲ ವಾಪಸ್ ಕೊಟ್ಬಿಡಕ್ ಹೇಳು. ಇವಾಗ್ಲಾದ್ರೂ ಶಿವ ಶಿವ ಅಂತ ಹೇಳು. ಇಲ್ಲ ಅಂದ್ರೆ ನೀನು ಇನ್ನು ಮುಂದಿನ ಜನ್ಮ ಅಂತ ಇದ್ರೆ ನೀನು ಅಲ್ಲೂ ಕೂಡ ಇದೇ ರೀತಿ ಅನುಭವಿಸ್ಬೇಕಾಗುತ್ತೆ. ಪಶ್ಚಾತ್ತಾಪ ಪಡು, ಮಗನಿಗೆ ಹೇಳು ಅಂತ ಹೇಳಿದಾಗ, ಕಲ್ಯಾ ಕೊಡ್ಬೇಡ್ಲು, ಯಾಕಂದ್ರೆ ನಾನು ಕಷ್ಟಪಟ್ಟು ಗಳಿಸಿದ ಆಸ್ತಿ, ಅದು ಕೊಡ್ಬೇಡ್ಲು. ಆ ಒಂದು ಸ್ಥಿತಿಯಲ್ಲೂ ಕೂಡ ಆ ರೀತಿ ಬಡಬಡಿಸ್ತಾ ಇರ್ತಾನೆ ಅಜ್ಜ. ಆ ಒಂದು ಪರಿಸ್ಥಿತಿಯನ್ನ, ಆ ಒಂದು ಘಟನೆಯನ್ನ ನೆನೆಸ್ಕೊಂಡು ಶೈಲಜಾ ಗಾಬರಿ ಆಗ್ತಿದ್ದಾಳೆ. ಛೇ, ಮಹಾದೇವಿಗೇನೋ ಅಂದ್ರೆ, ಮಹಾದೇವಿಗೇನಾದ್ರೂ ಆತರ ಹುಚ್ಚೇನಾದ್ರೂ ಹಿಡಿದಿದ್ಯಾ, ಏನಾದ್ರೂ ಚಿಂತೆ ಇದೆಯಾ ಮನಸ್ಸಲ್ಲಿ ಅಂತ ಅನ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಅಜ್ಜನ ಘಟನೆಯನ್ನ ನೆನೆಸ್ಕೊಂಡು ಮಹಾದೇವಿ ಶೈಲಜಾ ಹೇಳ್ತಾಳೆ, ಛೇ, ನಮ್ಮ ತಾತ ಬಡಬಗ್ಗರಿಗೆ ಅನ್ಯಾಯ ಮಾಡಿದ, ಅದಕ್ಕಾಗಿ ಅಂತ ಸ್ಥಿತಿ ಬಂತು. ಆದ್ರೆ ಮಹಾದೇವಿ
ಕನಸಿನಲ್ಲೂ ಕೂಡ ಯಾರಿಗೂ ಕೂಡ ಕೆಟ್ಟದ್ದನ್ನ ಬಯಸಿದಂತ ಹುಡುಗಿ ಅಲ್ಲ. ಯಾವಾಗ್ಲೂ ದೇವರ ಪೂಜೆ, ಅಧ್ಯಯನ, ಓದು ಇದರಲ್ಲೇ ಕಾಲ ಕಳೆದಂತ ಹುಡುಗಿ. ಅವಳಿಗೆ ಆತರ ಏನೋ ಆಗಿರೋ ಚಾನ್ಸ್ ಇಲ್ಲ, ಬೇರೆ ಏನೋ ಆಗಿರಬಹುದು ಅಂತ ತಿಳ್ಕೊಂಡು ಗಾಬರಿಯಾಗಿ ಮಾತಾಡಿಸಿದ್ರು ಕೂಡ ಮಾತಾಡಲ್ಲ. ಒಂದೇ ಸಮನೆ ಅಳ್ತಿರ್ತಾಳೆ. ಅದನ್ನ ನೋಡಿ ಗಾಬರಿಯಾಗಿ ಶೈಲಜಾ ಕೆಳಗಡೆ ಹೋಗ್ತಾಳೆ. ಲಿಂಗಮ್ಮನ ಹತ್ರ ಹೋಗ್ಬಿಟ್ಟು, ಇಲ್ಲ ಮಹಾದೇವಿ ಯಾಕೋ ತುಂಬಾ ದುಃಖಿಸ್ತಾ ಇದ್ದಾಳೆ, ನಾನ್ ಮಾತಾಡ್ಸಿದ್ರೆ ಮಾತಾಡ್ತಾ ಇಲ್ಲ, ಯಾಕೋ ನನಗ್ ಭಯ ಆಗ್ತಿದೆ, ಬಾಮ ಅಂತ ಹೇಳ್ಬಿಟ್ಟು ಅವ್ರ ದೊಡ್ಡಮ್ಮನ್ ಕರ್ಕೊಂಡು ಮೇಲ್ ಹೋಗ್ತಾಳೆ. ಇಷ್ಟು ನಡೀತಾ ಇರುತ್ತೆ. ಇನ್ನೇನು ನೋಡ್ತಾಳೆ ಲಿಂಗಮ್ಮ, ಓಂಕಾರ ಶೆಟ್ಟಿ ಅವರಿಗೆ ಹೇಳಿ ಕಳಿಸ್ತಾರೆ. ಅಂಗಡಿಗೆ ಹೋಗಿರ್ತಾರೆ. ಹೇಳಿ ಕಳಿಸಿದಾಗ ಮಹಾದೇವಿ ಅಕ್ಕನಿಗೆ ಹೊರಗಿನ ಪ್ರಜ್ಞೆ ಇರೋದಿಲ್ಲ, ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ಟಿರ್ತಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕು ಅಂತ ಲಿಂಗಮ್ಮನಿಗೆ ಗೊತ್ತಾಗಲ್ಲ. ತುಂಬಾ ಗಾಬರಿಯಾಗಿ ಗಂಡನ ಕರೆ ಕಳಿಸ್ತಾರೆ. ಅದೇ ವೇಗದಲ್ಲಿ ಓಂಕಾರ ಶೆಟ್ಟಿ ಅವರು ಕೂಡ ಮನೆಗೆ ಬರ್ತಾರೆ. ಮನೆಗೆ ಬಂದು ಸೀದಾ ಹೋಗಿ ಮಹಡಿ ಮೇಲೆ ಹೋಗಿ ಮಗಳ ಪರಿಸ್ಥಿತಿಯನ್ನ ನೋಡ್ತಾರೆ. ನೋಡಿದಾಗ, ಯಾಕಂದ್ರೆ ಓಂಕಾರ ಶೆಟ್ಟಿ ಅವ್ರಿಗೆ ಗೊತ್ತು ಮಗಳ ಸಾಧನೆ, ಅವಳ ದಿನನಿತ್ಯದ ಒಂದು ಓದು, ಅದನ್ನೆಲ್ಲ ನೋಡಿ ಅವ್ರಿಗೆ ಇರುತ್ತೆ, ಒಂದು ಕಲ್ಪನೆ ಇರುತ್ತೆ, ಇದು ಬೇರೆ ಏನೂ ಅಲ್ಲ, ಗಾಬರಿ ಆಗ್ಬೇಕಾದ ಅಗತ್ಯ ಇಲ್ಲ. ಆದ್ರೆ ಹೆಂಡತಿ ಲಿಂಗಮ್ಮ ತುಂಬಾ ಏನು ದುಃಖ ಪಡ್ತಿರ್ತಾಳೆ ಮಗಳ ಒಂದು ಸ್ಥಿತಿಯನ್ನ ಕಂಡು. ಇರೋ ಒಬ್ಬ ಮಗಳು ಯಾಕೆ ಹೀಗಾಗ್ತಿದೆ, ಆ ಪರಮಾತ್ಮನಿಗೆ ನಮ್ಮ ಮೇಲೆ ಏನು ಕರುಣೆನೇ ಇಲ್ವಾ ಅಂತ ಗೋಗರಿತಾ ಇರ್ತಾಳೆ. ಹೆಂಡತಿಯ ಸಮಾಧಾನಕ್ಕೋಸ್ಕರ, ನೀನೇನು ಚಿಂತೆ ಮಾಡಬೇಡ, ನೀನು ಇಲ್ಲೇ ಇರು, ನಾನು ಹೋಗಿ ಮಠಕ್ಕೆ ಹೋಗಿ ಗುರುಗಳನ್ನ ಕರೆದುಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಓಂಕಾರ ಶೆಟ್ಟಿ ಅವರು ಮಠದ ಕಡೆ ತಮ್ಮ ಸೇವಕನ ಜೊತೆ, ಮನೆ ಆಳಿನ ಜೊತೆ ಮಠದ ಕಡೆ ಧಾವಿಸ್ತಾರೆ. ಈ ಕಡೆ ಶೈಲಜಾ ಮತ್ತು ಲಿಂಗಮ್ಮ ಮಹಾದೇವಿ ಅಕ್ಕನ ಮುಂದೆ ಕೂತಿರ್ತಾರೆ. ಸದ್ಯಕ್ಕೆ ಅಲ್ಲಿ ಕೂತಿರ್ಲಿ, ಉಳಿದಿದ್ದನ್ನ ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣ.